हेलो फ्रेंड्स ಎಲ್ಲರಿಗೂ ಬಿಜಾಪುರ್ ಫುಡ್ಸ್ಗೆ ಸ್ವಾಗತ। ಇವತ್ತು ನಾನು ನಿಮ್ಮ ಜೊತೆಗೆ ಸಿಂಪಲ್ ಆದ ಪಡ್ಡು ಮತ್ತು ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತೀನಿ। ಬಹಳ ಟೇಸ್ಟಿ ಆಗ್ತೈತಿ, ನೀವು ಟ್ರೈ ಮಾಡಿ ನೋಡ್ರಿ। ಕಂಪ್ಲೀಟ್ ರೆಸಿಪಿ ನಾನು ನಿಮ್ಮ ಜೊತೆಗೆ ಈ ವಿಡಿಯೋನಾಗ ಶೇರ್ ಮಾಡ್ತೀನಿ। ನಾನು ಚಟ್ನಿ ಯಾವ ರೀತಿ ಮಾಡಿನಿ ಅಂತ ಶೇರ್ ಮಾಡ್ತೀನಿ, ಪಡ್ಡು ಬ್ಯಾಟರ್ನ ಯಾವ ರೀತಿ ನಾನು ಮಾಡೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ। ಪಡ್ಡು ಫುಲ್ ಸಾಫ್ಟ್ ಕ್ರಿಸ್ಪಿ ಮಸ್ತ್ ಆಗ್ಯಾವ। ಇದನ್ನ ನೀವು ಚಟ್ನಿ ಜೊತೆಗೆ ತಿಂದ್ರೆ ತುಂಬ ಮಸ್ತ್ ಆಗ್ತೈತಿ। ನೀವು ಒಂದ್ಸತಿ ಟ್ರೈ ಮಾಡಿರಿ, ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್। ಬರ್ರಿ ಫಸ್ಟಿಗೆ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೊಂಡಿನಿ ಅಂತ ಹೇಳ್ತೀನಿ। ನಾನು ನೋಡ್ರಿ ಇಲ್ಲಿ 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಮೆಂತ್ಯ, ಆಮೇಲೆ ಒಂದು ಸ್ವಲ್ಪ ಹೆಸರು ಬೇಳೆನ ಒಂದು 6 ರಿಂದ 7 ತಾಸು ತನಕ ಚೆಂದಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿನಿ। ನೋಡ್ರಿ ಇಲ್ಲಿ ಇದು ಒಂದು 6 ಅವರ್ಸ್ ನೆನೆಸಿಟ್ಕೋಬೇಕು ನೀವು। ಅದು ನೆನೆದಾದ್ಮೇಲೆ ರುಬ್ಬಬೇಕಾದ್ರೆ 1 ಕಪ್ನಷ್ಟು ಅವಲಕ್ಕಿನ ತೊಳೆದು ಮಿಕ್ಸಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆನ ನೀವು ಚೆಂದಾಗೆ ಸಣ್ಣಗೆ ಇದನ್ನು ರುಬ್ಕೊಳಕ್ಕೆ ಹೋಗ್ಬೇಡ್ರಿ। ಯಾಕಂದ್ರೆ ನಾವು ಪಡ್ಡು ಮಾಡೋದ್ರಿಂದ ಇದನ್ನು ಸ್ವಲ್ಪ ತರಿಯಾಗಿ ಅಥವಾ ಅವಳು ಚೌಳನ್ನು ನೀವು ರುಬ್ಕೊಂಡ್ರೆ ಪಡ್ಡು ಟೇಸ್ಟಿ ಆಗ್ತವೆ। ನೀವು ಸಣ್ಣ ರುಬ್ಕೊಂಡ್ರೆ ಪಡ್ಡು ಟೇಸ್ಟಿ ಆಗಂಗಿಲ್ಲ। ಸೊ ಅದಕ್ಕೆ ನೀವು ಇದನ್ನೇನು ಮಾಡಿರಿ, ಒಂದು ಸ್ವಲ್ಪ ಈ ರೀತಿ ನೋಡ್ರಿ ನಾನು ಯಾವ ರೀತಿ ಅದನ್ನು ರುಬ್ಕೊಂಡಿನಂದ್ರೆ ಈ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಚೆಂದಾಗೆ ರುಬ್ಕೋಬೇಕು। ರುಬ್ಕೊಂಡು ಇದನ್ನು ಒಂದು 8 ತಾಸು ತನಕ ನೀವು ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು। ರಾತ್ರಿ ರುಬ್ಕೊಂಡಿದ್ರೆ ಬೆಳಿಗ್ಗೆ ತನಕ ಇಡ್ರಿ। ಚಟ್ನಿಗೆ ನಾನು ಏನೇನು ತೊಗೊಂಡಿನಂದ್ರೆ ಪುಟಾಣಿ, ಅಲ್ಲ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಬೆಲ್ಲ, ಒಂದು ಸ್ವಲ್ಪ ಶೇಂಗಾ, ಕೊತ್ತಂಬರಿನ ಸ್ವಲ್ಪ ಒಗ್ಗರಣೆಗೆ ಹಾಕೋ ಸಲುವಾಗಿ ತೊಗೊಂಡಿನಿ। ಆಮೇಲೆ ಗ್ರೈಂಡ್ ಮಾಡಬೇಕಾದ್ರೂ ಸ್ವಲ್ಪ ಹಾಕ್ತೀನಿ। ಇದು ಎಲ್ಲನೂ ಸೇರಿ ನಾವು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ತನಕ ಇದನ್ನು ಚೆಂದಾಗ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ। ಈ ರೀತಿ ಮಾಡೋದ್ರಿಂದ ಚಟ್ನಿ ಜಲ್ದಿ ಹಾಳಾಗಂಗಿಲ್ಲ, ಆಮೇಲೆ ಮೆಣಸಿನ್ಕಾಯ್ದು ಹಸಿ ವಾಸನೆ ಚಟ್ನಿ ಒಳಗೆ ಬರೋಂಗಿಲ್ಲ। ಒಗ್ಗರಣೆಗೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ, ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿನಿ। ಒಂದು ಸ್ವಲ್ಪ ಆಯಿಲ್ ಹಾಕೋರಿ, ಅದರೊಳಗೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹಿಂಗೆ, ಕರಿಬೇವು, ಒಣ ಮೆಣಸಿನ್ಕಾಯಿ, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊರಿ। ನೋಡಿರಿ ಫ್ರೆಂಡ್ಸ್, ಒಗ್ಗರಣೆ ನಮ್ದು ರೆಡಿ ಆಗೈತಿ। ನಾನಿಲ್ಲಿ ಚಟ್ನಿನೂ ಈ ರೀತಿ ರುಬ್ಕೊಂಡು ಇಟ್ಕೊಂಡಿನಿ। ನಿಮಗೆ ಗಟ್ಟಿ ಚಟ್ನಿನ ಇಷ್ಟ ಆಗ್ತಿತ್ತಂದ್ರೆ ನೀರು ಹಾಕ್ಕೊಳ್ಳಲ್ದನ ಹಂಗೆ ಒಗ್ಗರಣೆ ಒಳಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊರಿ। ಇಲ್ಲ ನಿಮ್ಗೆ ತೆಳು ಚಟ್ನಿ ಬೇಕಂದ್ರೆ ನಿಮ್ಗೆ ಎಷ್ಟು ನೀರು ಹಾಕ್ಬೇಕು ಅನಿಸುತ್ತೆ ಅಷ್ಟು ನೀವು ನೋಡ್ಕೊಂಡು ಚಟ್ನಿ ಒಳಗೆ ನೀರು ಹಾಕಿ ಅದಕ್ಕೆ ಟೇಸ್ಟ್ ವೈಸ್ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೋದು। ನಾವು ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿವಿ, ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಂದ್ರೆ ನೀವು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು। ನೋಡಿರಿ ನಾನಿಲ್ಲಿ ಇಷ್ಟು ನೀರು ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿನಿ। ಈ ರೀತಿ ಚಟ್ನಿ ಮಾಡಿ ನೋಡಿರಿ ಫ್ರೆಂಡ್ಸ್, ಸೂಪರ್ ಆಗ್ತೈತಿ। ನೋಡಕ್ಕೂ ನೋಡಿರಿ ಒಗ್ಗರಣೆ ಒಳಗೆ ಕೊತ್ತಂಬರಿ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ಇಷ್ಟು ಹೈಲೈಟ್ ಆಗ್ತೈತೆ ಅಂದ್ರೆ ಭಾಳ ಟೇಸ್ಟಿ ಹತ್ತೈತಿ। ಈ ರೀತಿ ಚಟ್ನಿ ಮಾಡಿ ನೋಡಿರಿ, ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್। ನೋಡಿರಿ ಇಲ್ಲಿ 8 ತಾಸು ನಾನು ನೆನೆಸಿಟ್ಕೊಂಡಿರುವಂಥ ಬ್ಯಾಟರ್ನಿಂದ ಬೆಳಿಗ್ಗೆ ಇಷ್ಟು ಚಂದ ಉಬ್ಬೈತಿದೆ। ಇದ್ರೊಳಗೆ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ। ಒಂದು ಸ್ವಲ್ಪ ನಿಮ್ಗೆ ಅದು ಗಟ್ಟಿ ಅನಿಸುತ್ತೆ ಅಂದ್ರೆ ನೀವು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬಹುದು। ನಾನು ಮಸಾಲ ಪಡ್ಡು ಮಾಡೋದ್ರಿಂದ ಈ ಬ್ಯಾಟರ್ ಒಳಗೆ ಒಂದು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿರೋದು ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಇದ್ರೊಳಗೆ ನಾನು ಆ್ಯಡ್ ಮಾಡ್ತೀನಿ। ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೂ ಆ್ಯಡ್ ಮಾಡ್ಕೋಬೋದು ಅಥವಾ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೋದು। ನಾನಿಲ್ಲ ಅದನ್ನು ಹಾಕಿಲ್ಲ, ನೀವು ಬೇಕಂದ್ರೆ ಹಾಕೋಬೋದು। ನೋಡಿರಿ ನಮ್ಮದು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಬೇಕು। ನೋಡಿರಿ ಇದು ರೆಡಿ ಆಗೈತಿ। ಈಗ ಇದನ್ನು ಪಡ್ಡಿನ ತವಾ ಒಳಗೆ ನಾವು 1 by 1 ಸ್ವಲ್ಪ ಆಯಿಲ್ ಹಾಕಿ ತವಾ ಬಿಸಿ ಆದಮೇಲೆ ಇದನ್ನು 1 by 1 ನೋಡ್ರಿ ನಾನಿಲ್ಲಿ ತವಾನಾಗ ಎಲ್ಲ 1 by 1 ಹಾಕ್ಕೊಂಡು ಮುಚ್ಚಳ ಮುಚ್ಚಿ
ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ನಾಗ ಬಿಸಿ ಮಾಡ್ಕೋಬೇಕು. ಆಮೇಲೆ ಇದು ಒಂದು ಸೈಡ್ ಎಲ್ಲ ಚೆಂದಾಗಿ ಬೆಂದಿರ್ತೈತಿ. ಇದ್ರೊಳಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ನಿಮಗೆ ರೋಸ್ಟ್ ಬೇಕಂದ್ರೆ ನೀವು ಇದನ್ನು ಚೆಂದಾಗಿ ರೋಸ್ಟ್ ಮಾಡ್ಕೋಬೋದು, ಇಲ್ಲ ಸಾಫ್ಟ್ ಬೇಕಂದ್ರೆ ನೀವು ಸಾಫ್ಟು ಮಾಡ್ಕೋಬೋದು. ನೋಡಿರಿ ನಾನಿಲ್ಲೇ ಆಯಿಲ್ ಸ್ವಲ್ಪ ಹಾಕ್ಕೊಂಡೆ ನಾನಿಲ್ಲಿ ಇದನ್ನು ಒಂದು ಸೈಡಿಂದ ಟರ್ನ್ ಮಾಡತ್ತೀನಿ. 2 ಸೈಡ್ ಚೆಂದಾಗಿ ಕಲರ್ ಬರುವಂಗೆ ನೀವು ಲೋ ಫ್ಲೇಮ್ನಾಗ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ನಾನಿನ್ನು ಎಲ್ಲಾನು 1 ಬೈ 1 ಟರ್ನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫ್ರೆಂಡ್ಸ್. ನಾ ಹೊಸ ವಿಡಿಯೋ ಹಾಕಿದ್ದಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನೋಡಿರಿ ನಾನಿಲ್ಲಿ ಎಲ್ಲ ಪಡ್ಡನ್ನು 1 ಬೈ 1 ಟರ್ನ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ನಾನು ಇದನ್ನು ಚೆಂದಾಗಿ ಬೇಯಿಸ್ಕೊಂಡೀನಿ. ಈ ರೀತಿ ನೀವು ಪಡ್ಡು ಮತ್ತು ಚಟ್ನಿ ಮಾಡಿ ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ 2 ಸೈಡನ್ನು ಎಷ್ಟು ಚೆಂದಾಗಿ ಬೇಯ್ದೈತಿ. ಕಲರು ಸೂಪರ್ ಬಂದೈತಿ, ಟೇಸ್ಟಿನೂ ಹಂಗೈತಿ, ಸಾಫ್ಟ್ನು ಒಳಗೆ ಫುಲ್ ಸಾಫ್ಟ್ ಐತಿ, ಮ್ಯಾಲೆ ಫುಲ್ ಕ್ರಿಸ್ಪಿ ಐತಿ. ಈ ರೀತಿ ನೀವು ಪಡ್ಡು ಮಾಡಿ ನೋಡಿರಿ ಫ್ರೆಂಡ್ಸ್, ಸೂಪರ್ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.